कर्नाटक राज्य संयुक्त आशा कार्यकर्ता संघ एआईयूटीयूसी ने मंगलवार को बीदर में इंचार्ज मिनिस्टर कार्यालय के समीप धरना प्रदर्शन किया। उन्होंने राज्य सरकार से अपने वादे के अनुसार काम करने की मांग की। संघ के कार्यकर्ताओं ने आशा कार्यकर्ताओं के मानदेय में वृद्धि, सेवा सुरक्षा और काम के दबाव में कमी सहित विभिन्न मांगों को पूरा करने की मांग की। इस अवसर पर कर्नाटक राज्य संयुक्त आशा कार्यकर्ता संघ के कार्यकर्ताओं ने केपी न्यूज से बात की। केपी न्यूज के कैमरामैन महेश जिगे का कवरेज। सर ನಾವು ಇವತ್ತು ರಾಜ್ಯವ್ಯಾಪಿ ಹೋರಾಟ ಮಾಡ್ತಾ ಇದ್ದೀವಿ। ಏಕೆಂದರೆ ಜನವರಿಯಲ್ಲಿ ಹೋರಾಟ ಮಾಡಿದ್ವಿ, ನಮಗೆ 10,000 ಕೊಡ್ರಿ ಅಂತ. ಅಲ್ಲಿ ಮುಖ್ಯಮಂತ್ರಿಯವರು ಹೇಳಿಕೆ ಕೊಟ್ಟಿದ್ರು, 10,000 ಬರುವಂಗೆ ನೀವು ನೋಡ್ಕೋತೀವಮ್ಮ ಅಂತ ಜನವರಿಯಲ್ಲಿ. ಅಲ್ಲಿ ಹೋರಾಟ ಮಾಡಿದಾಗ ಒಪ್ಕೊಂಡು ನಾವು ಬಂದೀವಿ. ಇಲ್ಲಿವರೆಗೂ ಅವರು ಜಾರಿ ಮಾಡಿಲ್ಲ ಇನ್ನು 10,000 ನಮಗೆ. 7 ತಿಂಗಳ ಕೈದಿ 8ನೇ ತಿಂಗಳ ಸ್ಟಾರ್ಟ್ ಆಗಿದೆ, ನಮಗೆ ಇನ್ನೂ ಕೊಡ್ತಾ ಇಲ್ಲ ಅಂತ ನಾವು ರಾಜ್ಯಾದ್ಯಂತ ಜಿಲ್ಲೆಗಳಲ್ಲಿ ಇಂದು ಹೋರಾಟ ಮಾಡ್ತಾ ಇದ್ದೀವಿ. ನಾವು ಇವರು ಎಲ್ಲಿವರೆಗೆ ನಮ್ಗೆ 10,000 ಫಿಕ್ಸ್ ನಾವು ಕೊಡ್ತೀವಿ ಅನ್ನೋ ಆದೇಶ ಹೊರಡಿಸೋವರೆಗೂ ನಾವು ಹೋರಾಟ ನಿಲ್ಲಿಸಲ್ಲ. ಈ 3 ದಿವಸ ಅಂತೂ ನಿರಂತರ ಹಗಲು ರಾತ್ರಿ ಹೋರಾಟನ ತೊಡಗಿದ್ದೀವಿ. ಎಲ್ಲಿವರೆಗೆ ಅಂದರೆ ನಾವು ಗೆಲ್ಲುವರೆಗೂ ಬಿಡೋದಿಲ್ಲ. ಯಾಕಂದರೆ ಮಾತು ಕೊಟ್ಟ ಸರ್ಕಾರ ತಪ್ಪಿದೆ. ಎಷ್ಟು ಭರವಸೆ ಕೊಟ್ಟಿದ್ರೆ ಖಂಡಿತ ಇವ್ರು ನಮ್ಗೆ ಮಾಡ್ತಾರೆ ಅನ್ನೋ ಖುಷಿಯಲ್ಲಿ ನಾವು ಬಂದಿದ್ದೀವಿ. ಅಲ್ಲಿ ಅಹೋರಾತ್ರಿ ಧರಣಿ 4 ದಿವಸ ಕೂತಿದ್ದೀವಿ ಜನರಲ್ಲಿ, ಇನ್ನೂ ಆಗಲಿಲ್ಲ. ಅದಕ್ಕೆ ಮತ್ತೆ ಜಿಲ್ಲೆಯಿಂದ ಕಳಿಸ್ಬೇಕು, ನಾವು ಮುಖ್ಯಮಂತ್ರಿಯವರಿಗೆ ನೆನಪಿಸ್ಬೇಕು. ಜನಗಳಿಗೆ ಇದು ನಮ್ಮ ಕಷ್ಟನ ಗೊತ್ತಾಗಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಎಲ್ಲ ಜಿಲ್ಲೆಗಳಲ್ಲಿ ಕೂತೀವಿ. ನಮಗೆ ದುಡಿಮೆಗೆ ತಕ್ಕಂತೆ ನಮಗೆ ಪ್ರತಿಫಲ ಕೊಡ್ತಾ ಇಲ್ಲ ಸರ್ಕಾರ. ಪ್ರತಿಯೊಂದು ಇಂಥ ಸರ್ವೆಗಳು ಹಾಕ್ತಾವೆ, ನಾವು ಅರ್ಥನ ಮಾಡ್ಕೊಳ್ಳೋಕ್ಕಾಗಲ್ಲ ಅಂಥ ನಾವು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರಿಗೆ ಕೇಳ್ಕೊಳ್ಳೋದು ಒಂದೇ ವಿನಂತಿ ಏನಪ್ಪ ಅಂತಂದ್ರೆ, ನಾವು ಕಷ್ಟ ಮಾಡ್ತೀವಿ, ಸುಮ್ಮನೆ ಕೇಳ್ತಾ ಇಲ್ಲ, ನಾವೇನು ದಾನ ಧರ್ಮ ಬೇಡ್ತಾ ಇಲ್ಲ. ನಾವು ಇಡೀ ರಾತ್ರಿ ಅನ್ನೋದೇ ಹಗಲು ಅನ್ನೋದೇ ದುಡಿತಾ ಇದ್ದೀವಿ. ಮನೆಗೆ ಹೋಗ್ತೀವಿ, ಒಬ್ರು ಕಷ್ಟ ಕೇಳ್ತೀವಿ, ಒಬ್ರು ಸುಖ ಕೇಳ್ತೀವಿ, ಒಬ್ರು ದುಃಖ ಕೇಳ್ತೀವಿ. ಅವ್ರ ದುಃಖದಲ್ಲಿ ದುಃಖ ಭಾಗಿಯಾಗ್ತೀವಿ, ನಾವು ಅವ್ರ ಸುಖದಲ್ಲಿ ಕೂಡ ಸುಖ ಹಂಚ್ಕೊಳ್ತೀವಿ. ಆ ರೀತಿ ನಾವು ಕೆಲಸ ಮಾಡ್ತೀವಿ. ನಮಗೆ ಒಂದು 10,000 ರೂಪಾಯಿ ಒಪ್ಪಲ್ವಾ, ಅವ್ರ ಮನಸ್ಸಿಗೆ ಬರ್ತಾ ಇಲ್ವಾ, ನಮ್ಮ ಕಷ್ಟ ಅವ್ರಿಗೆ ಕೇಳ್ತಾ ಇಲ್ಲ ಅನ್ನೋಂಥ ನಮಗೆ ಮನಸ್ಸಿಗೆ ತುಂಬ ನೋವು ಆಗ್ತಾ ಇದೆ. ಯಾಕಪ್ಪ ಅಂತಂದ್ರೆ ನಾವು ಇಡೀ 8 ಗಂಟೆ ಅನ್ಲಾರ್ದೇ ರಾತ್ರಿನೂ ಫೋನಲ್ಲ, ಹಗಲೂ ಫೋನಲ್ಲ, ಎಷ್ಟು ಇಲ್ಲ ನಾವು ಕೆಲಸನೇ ನಾವು ಕೆಲಸನೇ ಕೆಲಸ ಆ ರೀತಿ ಮಾಡ್ತಾ ಇದ್ದೀವಿ. ಅವ್ರಿಗೆ ಏನು ಕಾಣಿಸ್ತಾ ಇಲ್ಲೇನು? ಪ್ರತಿಯೊಂದು ಹಳ್ಳಿ ಹಿಡ್ಕೊಂಡು ಮ್ಯಾಲ್ಗೆ ರಿಪೋರ್ಟ್ ಹುಟ್ಟೋದೇ ಆಸೆದವ್ರಲಿಂದ. ಯಾರು ಓಡಾಡ್ತಾರೆ? ಮನೆ ನಂಬಿಟ್ರೆ ಯಾರು ತಿರುಗಲ್ಲ. ಮತ್ತು ಪ್ರತಿಯೊಬ್ಬರು ಬರ್ತಾರೆ, ಇದು ಎಲ್ಲ ಸಂಸ್ಥೆದವ್ರು ಬರ್ತಾರೆ, ನಮ್ಮನ್ನೇ ಮಾತ್ರ ಹುಡ್ಕೊಂಡು ಬರ್ತಾರೆ. ನಮ್ಮದು ಆರೋಗ್ಯ ಇಲಾಖೆದವ್ರು ಅಂತ ಅಲ್ಲ, ಬೇರೆ ಇಲಾಖೆದವ್ರು ಕೂಡ ಬರ್ತಾರೆ. ಯಾಕಪ್ಪ ಅಂದರೆ ಇವ್ರಿಗೆ ಊರದ್ದು ಎಲ್ಲ ಸರ್ವೆ ಗೊತ್ತಿರ್ತದೆ, ಊರಲ್ಲಿ ಕೆಲಸ. ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ಬೀದರ್ ಜಿಲ್ಲಾ ಸಮಿತಿಯಿಂದ ಇವತ್ತು ನಾವು ಇಲ್ಲಿ IB ಮುಂದುಗಡೆ ಅಂಬೇಡ್ಕರ್ ಸರ್ಕಲ್ ಹತ್ರ ಈ ಒಂದು ಧರಣಿನ ಆರಂಭಿಸಿದ್ದೀವಿ. ಇವತ್ತು ನಾಳೆ ನಾಡ್ದು ಅಹೋರಾತ್ರಿ ಈ ಒಂದು ಧರಣಿನ ಹಮ್ಮಿಕೊಂಡಿದ್ದೀವಿ. ಮುಖ್ಯವಾಗಿ ಏನು ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ಜನವರಿನಲ್ಲಿ ನಾವು ಪ್ರತಿಭಟನೆ ಮಾಡಿದ್ವಿ ಬೆಂಗಳೂರಲ್ಲಿ. ಆವಾಗ ಒಂದು ಭರವಸೆ ನೀಡಿದ್ರು, 10,000 ರೂಪಾಯಿನ ಖಚಿತವಾಗಿ ಬರೋ ಥರ ಮಾಡ್ತೀವಿ ಅಂತೇಳಿ. ಇಲ್ಲಿಗೆ 7 ತಿಂಗಳಾಯಿತು, ಅದರದ್ದು ಯಾವ ಆದೇಶಗಳು ಮಾಡಿಲ್ಲ. ಬದಲಾಗಿ ಇಲ್ಲಿ ನಮ್ಮ ಕೆಲವೊಬ್ಬ ಆಶಾ ಕಾರ್ಯಕರ್ತೆಯರನ್ನ ಒಂದು ಮೌಲ್ಯಮಾಪನ ಹೆಸರಲ್ಲಿ, ಜನಸಂಖ್ಯೆ ಹೆಸರಲ್ಲಿ ಕೆಲಸದಿಂದ ತೆಗಿತಕ್ಕಂಥದ್ದು ನಡೀತಾ ಇದೆ. ಸೊ ಇದನ್ನು ತೆಗಿಬಾರ್ದು. ಆಮೇಲೆ 10,000 ರೂಪಾಯಿ ಖಚಿತವಾಗಿ ಕರ್ನಾಟಕ ಸರ್ಕಾರದಿಂದ ಆದೇಶ ಮಾಡಬೇಕು. ಕೇಂದ್ರ ಸರ್ಕಾರದ ಹೆಚ್ಚುವರಿ ಏನು ಇತ್ತೀಚೆಗೆ ಘೋಷಣೆ ಮಾಡಿದ್ದು ಅದು ಕೊಡಬೇಕು. ಆಮೇಲೆ ಪಶ್ಚಿಮ ಬಂಗಾಳ ಮಾದರಿಯಲ್ಲಿ 5 ಲಕ್ಷ ನಿವೃತ್ತಿ ಪರಿಹಾರ ಕೊಡಬೇಕಂತೇಳಿ ಪ್ರಮುಖ ಬೇಡಿಕೆ ಇಟ್ಕೊಂಡು ಈ ಒಂದು ಹೋರಾಟನ ಕೈಗೊಂಡಿದೆ. ಸುಮಾರು ಈ ಜಿಲ್ಲಾದ್ಯಂತ ಹೋರಾಟ ನಡೀತಾ ಇದೆ.